ನಮಸ್ತೆ. ಇಲ್ಲಿಂದ ನೋಡಿ ಇದೆಲ್ಲ ಕೆಲಸ ನೆನ್ನೆ ಹಿಂದಿನ ವಿಡಿಯೋದಲ್ಲಿ ಆಗಿತ್ತಲ್ವ, ಇದೆಲ್ಲ ಕ್ಲೀನ್ ಆದಮೇಲೆ ಎಲ್ಲಿಗೆ ನಿಲ್ಲಿಸಿದ್ದೋ ಅಲ್ಲಿಂದ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಿಂಗೆ ದಿನ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀನೋ ಒಂದು ಕೊನೆ, ಒಂದು ಲೈನು, ಒಂದು ಸಾಲು ಅಥವಾ 2 ಸಾಲು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತಿದ್ದೀನಿ. ನೋಡಿ ಇಲ್ಲಿವರೆಗೂ ಮಾಡಿದ್ದೆ. ಅದು ಅಲ್ಲದೆ ಇಲ್ಲಿ ನಾನು ರಿಪಾರ್ಟ್ ಮಾಡ್ಕೊಂಡೆ, 2 ದಾಸವಾಳ, ಒಂದು ಇದು ಬೆಟ್ಟದವರೆ 3 ಮಾಡ್ಕೊಂಡೆ. ಈ ಥರ ಮಾಡೋವಾಗ ಅದನ್ನು ಮಾಡಿಬಿಡ್ತೀನಿ. ಬೆಟ್ಟದವರೆ, ದಾಸವಾಳ ಎಲ್ಲ ಮಾಡಿದ್ದೀನಿ. ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಇದನ್ನು ಸ್ವಲ್ಪ ನಾನು ಪ್ರೂನ್ ಮಾಡಿದೆ. ಮೇಲೆಲ್ಲ ತುಂಬ ಹಬ್ಬಿತ್ತು, ಪ್ರೂನ್ ಮಾಡಿದ್ದೀನಿ. ಆಮೇಲೆ ಇಲ್ಲೆಲ್ಲ ಅಡಿನಿಯಮ್ ಇಟ್ಟಿದ್ದೀನಿ. ಇನ್ನೂ 1-2 ಗಿಡ ಇದೆ ಅಡಿನಿಯಮು. ಆ ಸೈಡ್ ಕ್ಲೀನ್ ಮಾಡ್ಬೇಕಾದ್ರೆ ಈ ಕಡೆ ತಂದಿಡ್ತೀನಿ. ಆಮೇಲೆ ನಿಂಬೆ ಗಿಡ ನೋಡಿ, ನಾನು ಊರಿಂದ ಬಂದಾಗ ತುಂಬ ಡಲ್ ಆಗಿತ್ತಲ್ವ, ಇವಾಗ ತುಂಬ ಚೆನ್ನಾಗಿ ಆಗಿದೆ. ಈ ಸೈಡ್ ಇಟ್ಟು ಸ್ವಲ್ಪ ಕೇರ್ ಮಾಡಿದ ಮೇಲೆ ಇದು ಸ್ನೇಕ್ ಪ್ಲಾಂಟು. ಇದರಲ್ಲಿ ಹೂವನೂ ಬಿಟ್ಟಿತ್ತು. ಇದು 2ನೇ ಸರಿ ಮೊಗ್ಗಾಗ್ತಾಯಿದೆ ಮತ್ತೆ. ಆಮೇಲೆ ಇಲ್ಲೆಲ್ಲ ನಾನು ಒಂದು 3 ಪಾಟು ಇಟ್ಟಿದ್ದೆ ಅಲ್ವಾ, ಅವನ್ನು ಕ್ಲೀನ್ ಮಾಡ್ಕೊಂಡು ವೇಸ್ಟ್ ಹಾಕಿ ಇಟ್ಟಿದ್ದೀನಿ. ನೋಡಿ ಇಲ್ಲೆಲ್ಲ ಪಾಟ್ಗಳು ನಾನು ಫಿಲಪ್ ಮಾಡಿದ್ದೀನಿ. ಇವಾಗ ಓದ್ಬಿಡಿದಾಗೂ ಇವಾಗಲೂ ನೋಡಿದ್ರೆ ಗೊತ್ತಾಗುತ್ತೆ. ಲಾಸ್ಟ್ 2 ಬಿಟ್ಟಿದ್ದೆ, ಅವನ್ನು ಮಾಡಿದ್ದೀನಿ. ಅವನ್ನು ಮಾಡಿಬಿಟ್ಟು ಇಲ್ಲೆಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿದೆ ಚೇಪೆಕಾಯಿ ಗಿಡ ಇದೆ, ಅಲ್ಲಿಂದ ಇವತ್ತು ಸ್ಟಾರ್ಟ್ ಮಾಡ್ತೀನಿ. ಅಲ್ಲೇನು ಜಾಸ್ತಿ ಇದು ಮಾಡಲ್ಲ. ಅದರಲ್ಲಿ ಅಲಸಂದೆಕಾಯಿ ಸಿಪ್ಪೆ ಹಾಕಿದ್ದೀನಿ ನಾನು, ದೊಡ್ಡದಲ್ವ ಚೆನ್ನಾಗಾಗುತ್ತೆ ಅಂತ. ಆಮೇಲೆ ಇಲ್ಲಿ ಡಿಸೆಂಬರ್ ಹೂವು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ಇಲ್ಲೇವರೆಗೂ ಮಾಡಿದ್ದೆ. ನೆನ್ನೆ ವಿಡಿಯೋ ಅಂತೀವಲ್ಲ, ಹಿಂದೆ ವಿಡಿಯೋದಲ್ಲಿ ಇಲ್ಲೇವರೆಗೂ ಮಾಡಿದ್ದೆ. ಅದಾದಮೇಲೆ ನೋಡಿ ಈ ಟಬ್ಬಿಂದ ಇವತ್ತು ಮಾಡಿದ್ದೀನಿ. ಟಬ್ಬಿಂದ ಇವತ್ತು ಮಾಡಿ ಇದಿಷ್ಟು ಮುಗಿಸ್ಕೊಳ್ತೀನಿ ನಾನು. ಇವತ್ತು ಎಷ್ಟಾಗುತ್ತೋ ಅಷ್ಟು. ನೋಡಿ ಈ ಟಬ್ಬು ನೆನ್ನೆ ನೋಡಿಸ್ತಾ ನಿಮಗೆ ಅರ್ಧಕ್ಕಿತ್ತು, ಇವಾಗ ಫುಲ್ಲಾಗಿದೆ. ಈ ಥರ ಮಾಡ್ಕೊಂಡು ನಿಧಾನವಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಒಂದೊಂದು ವಿಡಿಯೋದಲ್ಲೂ ನಾನು 2 ದಿನದ ಕೆಲಸ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಒಂದು ರಿಪೀಟ್ ಏನಕ್ಕೆ ತೋರಿಸ್ತಾಯಿದ್ದೀನಿ ಅಂದರೆ, ಫಸ್ಟು ನೆನ್ನೆ ಎಲ್ಲಿಗೆ ಕೆಲಸ ಸ್ಟಾಪ್ ಮಾಡಿ ಮುಗಿಸಿದ್ನೋ ಅಲ್ಲಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ನೋಡಿಸ್ತಾರೆ ಅನ್ಕೋಬೇಡಿ. ಆಮೇಲೆ ಇಲ್ಲಿ 2ನೇ ಸರಿ ಟೊಮೊಟೊ ಹಣ್ಣಾಗ್ತಾಯಿದೆ. ಇನ್ನೊಂದು ಸರಿ ಹಣ್ಣಾಗೋಷ್ಟೊತ್ತಿಗೆ ಈ ಗಿಡ ಕಿತ್ತಾಕಬೇಕು. ಅದು ಸ್ವಲ್ಪ ವಾಟ್ರ್ ಬಾಟ್ಲು, ಅದರಲ್ಲಿ ಸ್ವಲ್ಪ ದಾಸವಾಳನೋ ಅಥವಾ ಬೇರೆ ದೊಡ್ಡ ಗಿಡ ಯಾವ್ದಾರು ಹಾಕ್ಕೋಬೇಕಾಗುತ್ತೆ. ಆಮೇಲೆ ಇಲ್ಲೂ ನಾನು ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲ ಕಣಗಿಲ ಗಿಡ ಇತ್ತಲ್ಲ, ಕಣಗಿಲ ಗಿಡ ಆ ಸೈಡು 1-2 ಇತ್ತು. ಕ್ಲೀನ್ ಮಾಡ್ಕೋಬೇಕಾದ್ರೆ ಅವನ್ನು ಈ ಥರ ಒಟ್ಟಿಗೆ ತಂದಿಟ್ಟಿದ್ದೀನಿ. ಈ ಥರ ಮಾಡೋವಾಗ ಅವನ್ನು ಕೆಲಸ ಮಾಡೋದ್ರಿಂದ ಬೇಗ ಆಗೋಲ್ಲ. ನೋಡಿ ಅದಿಷ್ಟು ಹಿಂದ್ಗಡೆ ಲೈನ್ ಆಗಿತ್ತಲ್ವ, ಇವಾಗ ಮುಂದ್ಗಡೆ ಇದಿಷ್ಟು ಮಾಡಿದ್ದೀನಿ. ಇದನ್ನು ಇನ್ನೂ 1 ದಿನ ಆಗುತ್ತೆ. ಇದು ಆ ಕಡೆದು ಎಲ್ಲ ಇನ್ನೊಂದು ದಿನ ಆಗುತ್ತೆ. ಯಾಕೆಂದರೆ ಈ ಕಡೆ ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ. ಚಿಕ್ಕ ಪಾಟು ಜಾಸ್ತಿ ಇದ್ದಾವೆ, ದೊಡ್ಡವು ಜಾಸ್ತಿ ಇದ್ದಾವೆ. ಅದು ಅಲ್ಲದೆ ಆ ಸೈಡಿ ಲಾಸ್ಟ್ ಇಟ್ಟಿರೋ 3 ಸಾಲಿದೆ. ಆ ಶೀಟ್ಗಳು ತೆಗಿಬೇಕು ಅಂತ ಇದ್ದೀವಿ. ಆ ಶೀಟನ್ನು ತೆಗೆದು ಮತ್ತೆ ಹೆಂಗೆ ಅಡ್ಜಸ್ಟ್ ಮಾಡಬೇಕಾಗುತ್ತೋ ಗೊತ್ತಿಲ್ಲ. ಅದು ಅಡ್ಜಸ್ಟ್ ಮಾಡಿದ್ಮೇಲೆ ನನಗೆ ಐಡಿಯಾ ಬಂದಾಗ ಅಡ್ಜಸ್ಟ್ ಮಾಡ್ತೀನಿ. ಮಾಡಾದಮೇಲೆ ಪೂರ್ತಿ ಲಾಸ್ಟ್ ವಿಡಿಯೋದಾಗೆ ನಿಮಗೆ ಪೂರ್ತಿ ಗಾರ್ಡನ್ನು ಹೆಂಗೆ ಅಡ್ಜಸ್ಟ್ ಮಾಡಿದ್ದೀನಿ ಅಂತ ಕಾಣುತ್ತೆ. ನೋಡಿ ಇದೇ ಸ್ವಲ್ಪ ಜಾಸ್ತಿ ಕೆಲಸ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು. ಅಲ್ಲಿ ಬೇಡದೇ ಇರೋವು ತೆಗಿಬೇಕು. ಆಮೇಲೆ ಒಂದೊಂದು ಪಾಟು ಒಡೆದೋಗಿದೆ, ಅವನ್ನು ತೆಗಿಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಇಲ್ಲಿದ್ದಾವಲ್ಲ ಕಣಗಿಲ ಗಿಡ, ಅವನ್ನು ಆ ಸೈಡ್ ಸೇರಿಸ್ತೀನಿ. ಆಮೇಲೆ ಇದು ಬಳ್ಳಿ ಗುಲಾಬಿ 2ನೇ ಸರಿ ಮತ್ತೆ ಹೂವು ಬಿಡ್ತಾಯಿದೆ. ಚಿಕ್ಕದಾಗಿ ಬಿಡುತ್ತೆ, ಆದ್ರೆ ನೋಡೋಕ್ಕೆ ಚೆನ್ನಾಗಿರುತ್ತಲ್ವ, ಬಳ್ಳಿ ಥರ. ಮುಂದೆ ಅವು ಜಾಸ್ತಿನೇ ಹೂವು ಬಿಡ್ಬೋದು ಅಂತ ಅನಿಸುತ್ತೆ. ಪೂಜೆಗಂತೂ ಆಗುತ್ತೆ. ಚಿಕ್ಕ ಹೂವು ಆದ್ರೂ ತುಂಬ ಚೆನ್ನಾಗಿ ಡಾರ್ಕ್ ಆಗಿದೆ, ಕೆಂಪಿಗೆ. ನಾನು ಬೇರೆ ಕಡೆ ಎಲ್ಲ ನೋಡಿದ್ದೀನಿ, ಎಲ್ಲರೂ ಬಳ್ಳಿ ಗುಲಾಬಿ ಅಷ್ಟೇ ಬಂದಿರೋದು ಅಂತ ಹೇಳಿದ್ದಾರೆ. ನೋಡಿ ಇವತ್ತು ಇದು ತುಂಬ ದಿನದ ಮೇಲೆ ಡಬಲ್ ಪೆಟಲ್ ಬಿಟ್ಟಿದೆ. ಇದು ಮೊಗ್ಗಿತ್ತು ಅಂತ ಮೊನ್ನೆ ದಾಸವಾಳ ಪ್ರೂನ್ ಮಾಡಲಿಲ್ಲ. ಇವತ್ತಿದು ಅರಳಿದೆ. ಅರಳಾದ್ಮೇಲೆ ನಾನು ಅಲ್ಲಿಂದ ಪ್ರೂನ್ ಮಾಡ್ಕೊಂಬಿಡ್ತೀನಿ. ಬಿಟ್ಟಿರೋ ಗಿಡ 1-2 ಇದ್ದಾವೆ ಆ ಥರ ಮೊಗ್ಗಿದ್ದಿದ್ವು. ನೋಡಿ ಇದು ತುಂಬ ದಿನದ ಗಿಡ. ಇದು ಡಬಲ್ ಪೆಟು ತುಂಬ ಉದ್ದ ಬೆಳೆದಿದೆ. ಆಮೇಲೆ ಕಡ್ಡಿ ಆಗಿದೆ. ಅದನ್ನು ಸ್ವಲ್ಪ ಪ್ರೂನ್ ಮಾಡ್ಕೊತೀನಿ. ಇದು ಗಲಾಟೆ ಹೂವು ಫಸ್ಟು ನನ್ನ ಹತ್ರ ಇತ್ತಲ್ವ, ಅದು ಗಿಡ ಇಲ್ಲ ಅಂದ್ಕೊಂಡೆ. ಆದರೆ ಒಂದರಲ್ಲೇ 2 ಹೂವು ಬಂದಿದ್ದಾವೆ. ಅವು ಒಂಥರ ರೆಡ್ಡು, ಅದು ಆಮೇಲೆ ಇಲ್ಲೊಂದು ವೈಟು, ಒಂಥರ ವೈಟ್ ಕಲರ್ ಅದು ಮೊಗ್ಗು, ಅದನ್ನು ಮೊಗ್ಗಾಗಿದೆ ದಾಸವಾಳ. ಆಮೇಲೆ ಡಿಸೆಂಬರ್ ಹೂವು ಇದೊಂದೇ ಮಾತ್ರ, ಇನ್ನೂ ಸ್ವಲ್ಪ ಹೂವು ಇದ್ದಾವೆ. ಅದಕ್ಕೆ ಅದನ್ನು ಜಾಸ್ತಿ ಪ್ರೂನ್ ಮಾಡಿಲ್ಲ. ಹೂವು ಆಗೋಗಿರೋವಲ್ಲ
ಆರ್ಡ್ ಪ್ರೂನಿಂಗೇ ಮಾಡ್ಕೊಂಡಿದ್ದೀನಿ ನೋಡಿ. ಲಾಸ್ಟು ಕೆಲಸ ಆಗಿತ್ತಲ್ಲ, ಅದು ನೋಡಿ ಮಂಗಳ ಬಳ್ಳಿ ಅಂತೀವಲ್ಲ, ಮೊಳೆ ನೋವು ಒಳ್ಳೆಯದು ಅಂತ, ಅದು ಪ್ರೂನ್ ಮಾಡ್ಕೊಂಡಿದ್ದು ಚಟ್ನಿ ಮಾಡೋಣ ಅಂತ ತಗೊಂಡಿದ್ದೀನಿ. ಆಮೇಲೆ ದೇವ್ರಿಗೆ ಹೂವು ಲಾಸ್ಟ್ ಕಿತ್ತಿರೋದು. ನಾನು ಅವರು ಅಷ್ಟು ನೀರು ಹಾಕ್ಕೊಂಬರೋಷ್ಟೊತ್ತಿಗೆ ನಾನು ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿಬಿಡ್ತೀನಿ. ಅದಾದಮೇಲೆ ಅವರು ನೀರು ಸ್ಪ್ರೇ ಎಲ್ಲ ಮಾಡ್ತಾರೆ. ಮಾಡಾದಮೇಲೆ ಅವತ್ತಷ್ಟೇ 10 ಗಂಟೆವರೆಗೂ ನಮಗೇನು ಕೆಲಸ ಆಗುತ್ತೋ ಅಷ್ಟೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ತುಂಬ ಜಾಸ್ತಿ ಮಾಡಿ ಮೈಕೈ ನೋವು ಮಾಡ್ಕೊಳ್ಳೋದು ಬೇಡ ಅಂತ. ಇನ್ನು ಮೊದಲು ಊರಿಂದ ಬಂದ ಮಾಡಿರೋದ್ರಿಂದ ಅಷ್ಟು ಕೆಲಸ ಇಲ್ಲ. ಇವಾಗ ಬೇಗನೆ ಮಾಡ್ಕೊಬೋದು. ಎಲ್ಲೋ ಒಂದು ಚೂರು ಚೂರು ಬೆಳೆದಿರುತ್ತೆ ವೇಸ್ಟು, ಅದನ್ನು ತೆಗೆದ್ಬಿಟ್ಟು ಇನ್ನೊಂದು ಮಣ್ಣು ಲೂಸ್ ಮಾಡ್ತೀನಿ. ಯಾಕೆಂದರೆ ಮುಂದೆ ಬರೋದು ಬೇಸಿಗೆಗಾಲ ಅಲ್ವಾ, ಗಟ್ಟಿ ಆಗ್ಬಿಡುತ್ತೆ ಮಣ್ಣು ನೀರು ಹಾಕಿ. ಆಮೇಲೆ ಇದರಲ್ಲಿ ತುಂಬ ಇರುವೆಗಳಿದ್ವು, ಸ್ವಲ್ಪ DDT ಪೌಡ್ರ್ ಹಾಕಿದ್ದೀನಿ ಅದಕ್ಕೆ. ಅದರಿಂದ ಸ್ವಲ್ಪ ಇರುವೆಗಳು ಹೋಗುತ್ತೆ. ಅದೊಂದೇ ಗಿಡದಲ್ಲಿರೋದು, ಇನ್ನೆಲ್ಲೂ ಇಲ್ಲ. ಇರುವೆಗಳಿಗೂ ಕೇಳ್ತಾಯಿದ್ರು ಬೇಕಿಂಗ್ ಸೋಡಾ ಆಮೇಲೆ ಶುಗರ್ ಪೌಡ್ರು ಎರಡು ಸಮ ಕಲಸಿ ನೀವು ಎಲ್ಲಿ ಇರುವೆಗಳು ಜಾಸ್ತಿ ಇದ್ದಾವೆ ಅನಿಸುತ್ತೋ ಅಲ್ಲಿ ಏನಾದ್ರು ಒಂದು ಚಿಕ್ಕದು ಬೋಕಿನೋ ಅಥವಾ ಪ್ರಣತಿ ಇರುತ್ತಲ್ಲ ಮಣ್ಣಿಂದು, ಅದರಲ್ಲಿ ಇಟ್ಬಿಟ್ರೆ ಇರುವೆಗಳು ಅದನ್ನು ನಿಧಾನವಾಗಿ ತಿಂದು ಪೂರ್ತಿ ಖಾಲಿ ಆಗುತ್ತೆ. ಇದು ಇರುವೆಗಳಿಗೆ ನಾನು ವಿಡಿಯೋ ಮಾಡಿದ್ದೀನಿ, ಆದರೂ ಪದೇ ಕೇಳ್ತಾಯಿದ್ರು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಟಿಪ್ಸ್ ಹೇಳಿರೋದು. ಅದನ್ನು ಬೇಕಿಂಗ್ ಸೋಡಾ ಆಮೇಲೆ ಶುಗರ್ ಎರಡು ಸಮ ಕಲಸಿ ಇಡಬೇಕು. ಆವಾಗ ಅವು ನಿಧಾನವಾಗಿ ಕಮ್ಮಿ ಆಗೋಗುತ್ತೆ, ಪೂರ್ತಿ ಇಲ್ದಂಗೆ ಆಗೋಗುತ್ತೆ. ಆಮೇಲೆ ಇಲ್ಲಿ ಕ್ಲೀನ್ ಮಾಡ್ತಾ ನೋಡಿದ್ದೇನೆ ನೋಡಿ, ಇವತ್ತು ವೈಟು ಡಬಲ್ ಪೆಟಲ್ ಅರಳಿದೆ. ಅದು ಒಂದೇ ಗಿಡದಲ್ಲೇ ಒಂದು ಸರಿ ಡಬಲ್ ಅರಳುತ್ತೆ, ಒಂದು ಸರಿ ಸಿಂಗಲ್ ಅರಳುತ್ತೆ. ಇದೊಂದು ಡಬಲ್ಲು. ಇದು ಆಗಲೇ ತುಂಬ ದಿನ ಆಯಿತು ಬಿಡೋಕ್ಕೆ ಒಂದೊಂದು. ಇವು ಇನ್ಮೇಲೆ ಬೇಸಿಗೆ ಅಲ್ವಾ, ಇವೆಲ್ಲ ಬೇಸಿಗೆಯಲ್ಲಿ ಜಾಸ್ತಿ ಬಿಡುತ್ತವೆ. ಈ ವಿಡಿಯೋ ನೋಡಿ ಇಷ್ಟ ಲೈಕ್ ಮಾಡಿ. ನಮಸ್ತೆ.